ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಮೂರ್ತಿಯನ್ನು ನಿರ್ಮಾಣ ಮಾಡುವಂತೆ ಕರ್ನಾಟಕ ಭೀಮ್ ಸೇನೆ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಗಿತ್ತು. ಆ ಮನವಿಗೆ ಸ್ಪಂದಿಸಿದ ಕರ್ನಾಟಕ ಸರ್ಕಾರ ಬೆಂಗಳೂರಿನ ಜ್ಞಾನ ಭಾರತಿ ಆವರಣದಡಿ 200 ಅಡಿ ಎತ್ತರದ ಮೂರ್ತಿ ನಿರ್ಮಾಣ ಮಾಡಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಕರ್ನಾಟಕ ಭೀಮ್ ಸೇನೆ ರಾಜ್ಯ ಉಪಾಧ್ಯಕ್ಷೆ ಸಂಗೀತಾ ನಾಡಗೌಡ ಹೇಳಿದರು. ಅವರು ಮುದ್ದೇಬಿಹಾಳ್ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಇನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವ ಶಾಸಕ ಮುಖಂಡರಿಗೆ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಈ ವೇಳೆ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಗಿರಿಯಪ್ಪ ತಳವಾರ, ಪರಶುರಾಮ್ ಚಲವಾದಿ, ಡಾಕ್ಟರ್ ಅಲ್ಲಾಬಕ್ಷ್ ತಾರಗರ, ಮಹಿಳಾ ತಾಲೂಕಾ ಅಧ್ಯಕ್ಷೆ ದೀಪಾ ರತ್ನಶ್ರೀ ಮಾತನಾಡಿ, ನಮ್ಮ ಸಂಘಟನೆ ಮನವಿಗೆ ಸರ್ಕಾರ ಸ್ಪಂದಿಸಿ ಮೂರ್ತಿ ನಿರ್ಮಾಣ ಮಾಡಲು ಶುರು ಮಾಡಿದ್ದು ನಿಜಕ್ಕೂ ಖುಷಿಯ ವಿಚಾರ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಇನ್ನು ಇದೇ ವೇಳೆ ರಾಹುಲ್ ಗಾಂಧಿ ಬ್ರಿಗೇಡ್ ರಾಜ್ಯ ಅಧ್ಯಕ್ಷೆಯಾಗಿ ಸುಜಾತಾ ಸಿಂಧೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ INBCWF ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ತಾಲೂಕಾ ಮತ್ತು ಜಿಲ್ಲಾ ಘಟಕಗಳಲ್ಲಿ ಕಾರ್ಯನಿರ್ವಹಿಸಿ ಪಕ್ಷಕ್ಕಾಗಿ ಶ್ರಮಿಸಿದ ಸುಜಾತಾ ಪಿ ಸಿಂಧೆ ಅವರನ್ನು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ರಾಜ್ಯ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದು ನನಗೆ ಖುಷಿ ತಂದಿದೆ ಎಂದು ಕೆಪಿಸಿಸಿ INBCWF ರಾಜ್ಯಾಧ್ಯಕ್ಷೆ ಸಂಗೀತಾ ನಾಡಗೌಡ ಹೇಳಿದರು. ಅವರು ಪಟ್ಟಣದ ತಮ್ಮ ಸಂಘಟನೆ ವತಿಯಿಂದ ಮಂಗಳವಾರ ಸುಜಾತಾ ಸಿಂಧೆ ಅವರಿಗೆ ಸನ್ಮಾನಿಸಿ ಮಾತನಾಡಿದರು. ಈ ವೇಳೆ ಸನ್ಮಾನ ಸ್ವೀಕರಿಸಿ ಸುಜಾತಾ ಸಿಂಧೆ ಮಾತನಾಡಿದರು. ಈ ವೇಳೆ ಅಮೀರ್ ಹುಣಚಗಿ, ಸುಜಾತಾ ಸಿಂಧೆ, ಕುಸ್ತರ್ ಮೊಮಿನ್, ಯಲ್ಲಪ್ಪ ದೊಡಮನಿ, ಪರಶು ಮುರಾಳ, ರಫೀಕ್ ಜಾಲಗಾರ್, ದಾಮಣ್ಣ ಚಲವಾದಿ, ನಿಡಗುಂದಿ ತಾಲೂಕಾ ಅಧ್ಯಕ್ಷ ಸೇಕಪ್ಪ ಚಲವಾದಿ, ಉಪಾಧ್ಯಕ್ಷ ನಿಡಗುಂದಿ ತಾಲೂಕಾ ನಿಂಗಪ್ಪ ಕಟ್ಟಿಮನಿ, ಬಾಗೇವಾಡಿ ತಾಲೂಕಾ ಅಧ್ಯಕ್ಷ ಹನುಮಂತ್ ಜಟ್ಟಿಗಿ, ಪರಶುರಾಮ್ ಮಾದರ್, ಅವಪ್ಪ ಮಾದರ, ಬೆಳ್ಳಪ್ಪ ಮಾದರ್, ಉಮೇಶ್ ಮಾದರ್, ಮಂಜು ಮಾದರ್, ಬಸಪ್ಪ ಮಾದರ್, ಭೀಮಪ್ಪ ಮಾದರ್, ಯಲ್ಲಪ್ಪ ಮಾದರ್ ಸೇರಿದಂತೆ ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ಭೀಮ್ ಸೇನೆಯಿಂದ ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ಸಂಚಾಲಕರಾದಂತಹ ಶಂಕರ್ ರಾಮಲಿಂಗ ಸರ್ ಅವರು ನಮ್ಮ ಕಮಿಟಿಯವ್ರನ್ನ ತಗೊಂಡೋಗಿ ಎಲ್ಲ ಶಾಸಕರಿಗೂ ಮಿನಿಸ್ಟರ್ಗಳಿಗೂ ಎಲ್ಲರಿಗೂ ಹೋಗಿ ಮನವಿ ಕೊಟ್ಟಿದ್ದೀವಿ. 250 ಅಡಿ ಎತ್ತರದ ಅಂಬೇಡ್ಕರ್ ಮೂರ್ತಿಯನ್ನು ನಾವು ಕಬ್ಬನ್ ಪಾರ್ಕಲ್ಲಿ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಆದರೆ ಈಗ 200 ಅಡಿ ಎತ್ತರ ನಮ್ಮ ಬೇರೆ ಸ್ಥಳಾಂತರಿಸಿದ್ದಾರೆ. ಕಬ್ಬನ್ ಪಾರ್ಕದಲ್ಲೆಲ್ಲ ಜ್ಞಾನ ಭಾರತಿಯಲ್ಲಿ ಇದು 200 ಅಡಿ ಎತ್ತರದ ಅಂಬೇಡ್ಕರ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಹಾಗೂ DK ಶಿವಕುಮಾರ್ ಸರ್ ಅವರು, ಆಮೇಲೆ G ಪರಮೇಶ್ವರ್ ಸರ್, HG ಮಹದೇವಪ್ಪ ಸರ್ ಅವರು, ಹಾಗೆ ಇನ್ನಿತರ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಲೀಡರ್ಗಳು ನಮ್ಮ ಮನವಿಯನ್ನು ನಮಗೆ ಸ್ಪಂದನೆ ಮಾಡಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅದನ್ನು ನಮ್ಮ ಅಂಬೇಡ್ಕರ್ ಅಪ್ಪಾಜಿಯವರ 200 ಅಡಿ ಎತ್ತರದ ಒಂದು ಮೂರ್ತಿ ಸ್ಥಾಪನೆಗೆ ಒಂದು ಮನವಿ ಕೊಟ್ಟದ್ದಕ್ಕೂ ನಮಗೆ ಸಕ್ಸಸ್ ಮಾಡಿ ಕೊಟ್ಟದ್ದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅನಂತ ಧನ್ಯವಾದಗಳನ್ನು ಹೇಳುತ್ತೀವಿ. ಇದಕ್ಕೆ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಸುಜಾತಾ ಸಿಂಧೆ ಅವರು. ನಮ್ಮ ಮುದ್ದೇಬಿಹಾಳ್ ತಾಲೂಕಿನವರು ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಾಯಕಿಯವರು ಕೂಡ ಮತ್ತೊಮ್ಮೆ ಅವರಿಗೆ ಕಾಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರ್ಯಾಚುಲೇಷನ್ ಮೇಡಮ್, ನಿಮ್ಮ ಸಂಘಟನೆ ಇನ್ನೂ ಚೆನ್ನಾಗಿ ಬೆಳೆಸ್ರಿ, ಚೆನ್ನಾಗಿ ಮಾಡಿರಿ. ನಮ್ಮ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮದು ಸರ್ಕಾರ ಬರಬೇಕು ಅಂತ ನಮ್ಮ ಆಸೆ. INBCWF ನಾನು ರಾಜ್ಯ ಅಧ್ಯಕ್ಷ ಆಗಿ ನಾನು ಮಾತಾಡ್ತಿದ್ದೀನಿ. INBCWF ನಾನು ಇದು ಸನ್ಮಾನ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ವತಿಯಿಂದ ನನಗೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಫ್ರೆಂಡ್ ಮತ್ತು ಆತ್ಮೀಯ ಗೆಳತಿ ಸಂಗೀತಾ ನಾಡಗೌಡ ಮೇಡಮ್ ಅವರು ನನ್ನನ್ನು ಕರೆಸಿ ಅವರ ಕಮಿಟಿ ವತಿಯಿಂದ ನಮಗೆ ಸನ್ಮಾನ ಮಾಡಿದ್ದಾರೆ. ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಹಾಗೆ ನನಗೆ ಸಂಗೀತಾ ನಾಡಗೌಡ ಮೇಡಮ್ ಗೆಳತಿಗಿಂತ ಯಾವ ಗೆಳತಿನೂ ಇಲ್ಲ ಅಂತ ನಾನು ಭಾವಿಸಿ ನನ್ನನ್ನು ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ನನ್ನ ಕಮಿಟಿಯವರಿಗೆ 1000 ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೀನಿ. ಧನ್ಯವಾದ. ಪ್ರೆಸ್ ಮೀಟ್ ಮಾಡುವ ಕುರಿತು ಆಗಮಿಸಿದಂಥ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದಂಥ ಮಹಿಳಾ ಸಂಗೀತ್ ನಾಡಗೌಡ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ಅವರಿವರನ್ನದೇ ನಮ್ಮ ಕರ್ನಾಟಕ ಭೀಮ್ ಹುಲಿಗಳಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡುವ ಕುರಿತು ಎಲ್ಲರೂ ಸೇರಿದ್ದು ಯಾಕಪ್ಪ ಅಂತಂದರೆ, ಇವತ್ತು ಒಂದು ನಮ್ಮ ಕರ್ನಾಟಕ ಭೀಮ್ ಸೇನೆ ಸಂಘದಿಂದ ಒಂದು
ಹೆಮ್ಮೆಯಿಂದ ಹೇಳುವಂಥ ವಿಷಯ ಏನಂತಂದರೆ, ಯಾರಿಗೂ ಆಗದಂಥ ಸಾಧ್ಯ ಆಗದಂಥ ವಿಷಯ ಇವತ್ತು ನಮ್ಮ ಕರ್ನಾಟಕ ಭೀಮ ಸಂಘಟನೆಯಿಂದ ನಾವು ಒಂದು ಸಾಧನೆ ಮಾಡಿರುತ್ತೇವೆ. ಅದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಅದು ಏನಪ್ಪಾ ಅಂತಂದ್ರೆ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ 250 ಅಡಿ ನಮ್ಮ ಕರ್ನಾಟಕದಲ್ಲಿ ಮೂರ್ತಿಯನ್ನು ಮಾಡಬೇಕು ಅಂತ ನಾವು 2 ವರ್ಷದಿಂದ ನಿರಂತರವಾಗಿ ಅದರ ಬಗ್ಗೆ ಹೋರಾಟ ಮಾಡಿದ್ದಕ್ಕೆ ಇವತ್ತು ನಮಗೆ ಜಯ ಸಿಕ್ಕಿತ್ತು. ಅದಕ್ಕೆ ನಾವು ಇದನ್ನು ಹೆಮ್ಮೆಯಿಂದ ನಾವು ಒಂದು ಹಬ್ಬ ಎಂದು ಆಚರಿಸ್ತೇವೆ. ಒಂದು ವೇಳೆ ಇದು ನಮ್ಮ ಇವರು ಮುಖ್ಯಮಂತ್ರಿಗಳ ಆದಂತ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಇದೇ ರೀತಿ ಯಾವುದೇ ಸಮಸ್ಯೆಗಳು ಕೂಡ ಇದ್ರೂ ನಮ್ಮ ಕರ್ನಾಟಕ ಭೀಮ್ ಸೇನೆಯಿಂದ ಯಾವುದು ಸಾಧ್ಯತೆ ಇಲ್ಲ ಅನ್ನುವಂತ ಮಾತನ್ನು ನಾನು ಇವತ್ತು ಹೇಳಲು ಬಯಸ್ತೇನೆ. ಜೈ ಭೀಮ್, ಜೈ ಭೀಮ್, ಜೈ ಅಂಬೇಡ್ಕರ್ ಸಾಹೇಬರಲ್ಲ ಒಂದು ಸಂವಿಧಾನದಿಂದ ನಮ್ಮ ಜೀವನ ನೀಡ್ತಾ ಇದೆ. ಒಂದು ಸಾಮಾನ್ಯವಾಗಿ ಕೆಳಮಟ್ಟದಿಂದ ಹಿಡಿದು ಮೇಲಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಮೇಡಮ್ ಅವರು ರಾಜ್ಯಾಧ್ಯಕ್ಷರಾಗಬೇಕಂತಂದ್ರೆ ಆ ಸಂವಿಧಾನ ಕೊಟ್ಟಂತಹ ಒಂದು ಹಕ್ಕು, ಈ ಸಂವಿಧಾನ ಇಲ್ಲದೆ ಇದ್ರೆ ನಮ್ಮ ದೇಶ ಎಲ್ಲೋ ಹೋಗ್ತಿತ್ತು. ಅದಕ್ಕಾಗಿ ಏನದ, ಈ ಮೋದಿ ಸರ್ಕಾರ ಏನದ, ಈ ಸಂವಿಧಾನವನ್ನು ಖತಮ್ ಮಾಡ್ಬೇಕಂತ ಎಲ್ಲಾ ತರದ ಕಾನೂನುಗಳನ್ನು ತರ್ತಾ ಇದ್ದಾರೆ. ಒಂದು ವಾಪು ಬಿಲ್ ತಂದ್ರು, ಎರಡನೇದು ಮುಸ್ಲಿಮ್ದು ಒಂದು ಕಾನೂನು ತಂದ್ರು, 3 ತಲಾಖ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ದೇಶ ನಡೀತಾ ಇರೋದು ಕಾರ್ಯಾಂಗ ಹಾಗೂ ಶಾಸಕಾಂಗದಿಂದ ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ನಡೀತಾ ಕೊಟ್ಟಂತ ಸಂವಿಧಾನದಿಂದ ನಡೀತದೆ. ಇದು ಎಂದೆಂದೂ ಖತಮ್ ಆಗೋದು. ಜೀವನ ಪರ್ಯಂತರ ಈ ಪೀಳಿಗೆಯನ್ನು ನಾವು ಎಲ್ಲರೂ ಕಾರ್ಯಕರ್ತರಾಗಿ ಕೆಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದಿಂದ, ಸ್ಟೇಟ್ ಮಟ್ಟದಿಂದ ಹಾಗೂ ದೇಶ ಮಟ್ಟದಿಂದ ಎಲ್ಲರೂ ಕೂಡಿ ಒಂದಾಗಿ ಕೂಡಿ ಕೆಲಸ ಮಾಡೋಣ, ಈ ಸಂವಿಧಾನವನ್ನು ಉಳಿಸೋಣ. ಇಷ್ಟು ಹೇಳಿ ನನ್ನ 2 ಮಾತುಗಳು. 30 ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕ ಭೀಮ್ ಸೇನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ, ಮೊದಲಿಗೆ ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಏನಪ್ಪ ಅಂತಂದರೆ, 250 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ 200 ಅಡಿ ಜ್ಞಾನಭಾರತಿ ಆವರಣದಲ್ಲಿ ಮಾಡಲಿಕ್ಕೆ ಜಾಗ ಮತ್ತು ಭೂಮಿ ಪೂಜೆಯನ್ನು ಮಾಡಿರುತ್ತಾರೆ. ಅದಕ್ಕೋಸ್ಕರ ನಮ್ಮ ಸಂಘಟನೆಯವರು ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳು ಸತತ 1 ವರ್ಷ ಪ್ರಯತ್ನ ಇವತ್ತು ತಟ್ಟಿದೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳುತ್ತೇವೆ. ಅದಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದ ಶಂಕರ ರಾಮಲಿಂಗಯ್ಯ ಸಾಹೇಬರು ಮತ್ತೆ ಉಪಾಧ್ಯಕ್ಷರಾದ ನಮ್ಮ ಸಂಗೀತ ನಾಡಗೌಡ ಮೇಡಮ್ ಅವರು ಇದಕ್ಕೆಲ್ಲ ಸಹಕಾರ ಮಾಡಿ ಸಾಥ್ ಕೊಟ್ಟಿದ್ದಾರೆ. ಇಷ್ಟು ಹೇಳುತ್ತಾ ನನ್ನ ಮಾತುಗಳು. ನಿಜವಾಗ್ಲೂ ಬಹಳ ಖುಷಿಯಾದಂತ ವಿಚಾರ ಇದೆ. ಇಡೀ ನಮ್ಮ ರಾಜ್ಯ ಸರ್ಕಾರ ಒಂದು ನಮಗೆ ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ನಾವು 250 ಅಡಿ ಆಗ್ಬೇಕಂತ ನಾವು ಮನವಿ ಕೊಟ್ಟಿದ್ವಿ ಸರ್ಕಾರದ ಎದುರುಗಡೆ. ಬಟ್ ಅದು ಇವತ್ತೇನಾಗಿದೆಯಪ್ಪ ಅಂತಂದ್ರೆ 250 ಅಡಿ ಆಗ್ಲಿ 200 ಆದ್ರೂ ಕೊಟ್ಟಿದ್ದಾರೆ. ನಮ್ಗೆ ಅದು ತುಂಬಾ ಹೆಮ್ಮೆ ವಿಷಯ ಅಂತಾನೆ ಹೇಳ್ಕೊತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವಾಗ್ಲೂ, ಯಾಕಂದ್ರೆ ನಮಗೆ ಇವತ್ತೇನಾದ್ರೂ ಒಬ್ಬ ವ್ಯಕ್ತಿ ಸಮಾಜದೊಳಗೆ ಒಂದು ಬೆಳವಣಿಗೆ ಇರ್ಬೋದು, ಒಂದು ನಡೀತಾ ಇರ್ಬೋದು ಅಂತ ಇವತ್ತೇನಾದ್ರೂ ಒಂದು ಅನ್ಯಾಯ ಆಗೈತಪ್ಪ ಅಂತಂದ್ರೆ, ಇವತ್ತು ಯಾರಿಗಾದ್ರೂ ಒಂದು ನ್ಯಾಯ ಸಿಕ್ಕದಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಕ್ಕೆ ಹೆಮ್ಮೆಯಿಂದ ನಾವು ಇಷ್ಟಪಡ್ತೀವಿ. ಅದಕ್ಕೆ ಹೀಗಾಗಿ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಅವಾಗ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ತುಂಬಾ ಖುಷಿ ಆಗುತ್ತೆ. ಜೈ ಭೀಮ್.